ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ಸ್ ರಮ್ಯಾ ನಡೆಗೆ ಈಗ ಬಹುಪರಾಕ್ ಅಂತ ಹೇಳ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ರಮ್ಯಾ ಪರ ಅಭಿಯಾನ ಕೂಡ ಈಗ ಆರಂಭ ಆಗಿದೆ. ನಾಯಿ ಬೊಗಳ್ತಾ ಇರಲಿ, ಸಿಂಹಿಣಿಯೇ ಕ್ವೀನ್ ಅಂತ ಪೋಸ್ಟ್ ಮಾಡಿದ್ದಾರೆ. ರಮ್ಯಾ ಫೋಟೋ ಬಳಕೆ ಮಾಡಿ ಅಭಿಮಾನಿಗಳಿಂದ ಈ ಪೋಸ್ಟ್ ಹಾಕಲಾಗಿದೆ. ಅಶ್ಲೀಲವಾಗಿ ಮೆಸೇಜ್ ಹಾಕಿದವರನ್ನ ಬೆವರಿಳಿಸಿದ್ದಾರೆ ರಮ್ಯಾ. ಮೋಹಕ ತಾರೆ ರಮ್ಯಾ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ ನೆಟ್ಟಿಗರು. ಸಿಂಹಿಣಿಯೇ ಕ್ವೀನ್, ಬ್ಯೂಟಿ ವಿತ್ ಬ್ರೈನ್ ಅಂತೆಲ್ಲ ಮೆಚ್ಚುಗೆಯ ಮಾತುಗಳು ಸಾಮಾಜಿಕ ಜಾಲತಾಣದಲ್ಲಿ ಬರ್ತಾ ಇದೆ. ರಮ್ಯಾ ಅವರ ಫೋಟೋವನ್ನು ಬಳಕೆ ಮಾಡಿ ಅದರ ಪೋಸ್ಟನ್ನು ನಾವು ನೋಡ್ತಾ ಇದ್ದೀವಿ. ಸಿಂಹಿಣಿಯೇ ಕ್ವೀನ್, ಬ್ಯೂಟಿ ವಿತ್ ಬ್ರೈನ್ ಅಂತೆಲ್ಲ ಮೆಚ್ಚುಗೆಯ ಮಾತುಗಳನ್ನು ಆಡ್ತಾ ಇದ್ದಾರೆ ನೆಟ್ಟಿಗರು. ನೀವು ಮಾಡ್ತಿರೋಂಥ ಕೆಲಸ ಕರೆಕ್ಟಾಗಿದೆ. ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನೋ ನಿಮ್ಮ ದನಿ ಸರಿಯಾಗಿ ಇದೆ. ದರ್ಶನ್ ಫ್ಯಾನ್ಸ್ ನಿಮಗೆ ಎಷ್ಟೇ ಕೌಂಟರ್ ಕೊಟ್ಟರು ಕೂಡ ನೀವು ಹೆದರ್ತಾ ಇಲ್ಲ. ಸಿಂಹಿಣಿಯೇ ಕ್ವೀನ್, ಬ್ಯೂಟಿ ವಿತ್ ಬ್ರೈನ್ ಅಂತೆಲ್ಲ ಮೆಚ್ಚುಗೆಯ ಮಾತುಗಳನ್ನು ರಮ್ಯಾ ಪರ ನೆಟ್ಟಿಗರು ಆಡ್ತಾ ಇದ್ದಾರೆ. ರಮ್ಯಾ ಪರ ಬಹುಪರಾಕ್ ಅಂತ ಹೇಳಿ ಬ್ಯಾಟನ್ನು ಬೀಸ್ತಾ ಇದ್ದಾರೆ. ಒಂದಷ್ಟು ಮಂದಿ ರಮ್ಯರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ರಮ್ಯಾ ಮಾಡ್ತಾ ಸರಿಯಾಗಿದೆ ಅನ್ನೋ ಒಂದು ಮಾತುಗಳನ್ನು ಆಡ್ತಾ ಇದ್ದಾರೆ. ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ಸ್ ಈಗ ರಮ್ಯಾ ಪರ ಅಭಿಯಾನ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಆರಂಭ ಆಗಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ. ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಪ್ರಗತಿ, ಒಂದು ಕಡೆ ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ಸ್ ವಾದ ಪ್ರತಿವಾದ ಸಾಮಾಜಿಕ ಜಾಲತಾಣಗಳಲ್ಲಿ, ಬಟ್ ಸೈಮಲ್ಟೇನಿಯಸ್ಲಿ ಅದರ ಜೊತೆಗೇನೆ ರಮ್ಯಾ ಪರ ಬ್ಯಾಟ್ ಬೀಸ್ತಾ ಇರುವಂಥವರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಸಿಂಹಿಣಿಯೇ ಕ್ವೀನ್ ಅಂತಾರೆ, ಬ್ಯೂಟಿ ವಿತ್ ಬ್ರೈನ್ ಅಂತಾರೆ, ಮೆಚ್ಚುಗೆಯ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಪ್ರಗತಿ, ಮಧುಸೂದನ್, ಖಂಡಿತ ಹೌದು. ಯಾವಾಗ ನಿನ್ನೆ ನ್ಯೂಸ್ ಫಸ್ಟ್ ಜೊತೆಗೆ ರಮ್ಯಾ ದರ್ಶನ್ ನ ಫ್ಯಾನ್ಸ್ ಮತ್ತೆ ರಮ್ಯಾ ನಡುವೆ ಆಗ್ತಾ ಇರುವಂತಹ ಜಗಳದ ಬಗ್ಗೆ, ಸೋಷಿಯಲ್ ಮೀಡಿಯಾ ವಾರ್ ಬಗ್ಗೆ ಯಾವಾಗ ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ರು, ಆ ಕ್ಷಣದಿಂದಲೂ ಕೂಡ ರಮ್ಯಾ ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ ಆ ಒಂದು ವಿಡಿಯೋ ತುಣುಕನ್ನ ಇಟ್ಕೊಂಡು ಬಹುತೇಕ ಜನ ಇವಾಗ ಸಾಮಾಜಿಕ ಜಾಲತಾಣದಲ್ಲಿ ನಟಿ ರಮ್ಯಾಗೆ ಬಹುಪರಾಕ್ ಹೇಳ್ತಾ ಇದ್ದಾರೆ. ಯಾಕಂದ್ರೆ ರಮ್ಯಾ ನಡೆದುಕೊಂಡ ರೀತಿ, ರಮ್ಯಾ ಆಡಿರುವಂತಹ ಮಾತು ಇವೆಲ್ಲವೂ ಕೂಡ ಸರಿಯಾಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಬಹುತೇಕ ಅಭಿಮಾನಿಗಳು ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತಾ ಇರುವಂತದ್ದು. ರಮ್ಯಾ ಪರವಾಗಿ ತರತರಹದ ಆಡಿಯೋಗಳನ್ನ, ಅಂದ್ರೆ ಬೇರೆ ಬೇರೆ ರೀತಿಯಾದಂತಹ ಒಂದು ಸಿಂಹಿಣಿ ಅಂತ ಒಂದಷ್ಟು ಪೋಸ್ಟ್ ಗಳನ್ನ ಹಾಕೋದು, ಜೊತೆಗೆ ಒಂದಷ್ಟು ಮ್ಯೂಸಿಕ್ ಅನ್ನ ಹಾಕಿ ರಮ್ಯಾ ಫೋಟೋಗೆ ಅಟ್ಯಾಚ್ ಮಾಡಿ ಅದನ್ನ ಹರಿಬಿಡ್ತಾ ಇರುವಂತಹದ್ದು. ಅದು ಕೂಡ ನ್ಯೂಸ್ ಫಸ್ಟ್ ನಲ್ಲಿ ರಮ್ಯಾ ಮಾತಾಡಿರುವಂತಹ ಆ ಒಂದು ಫೋನ್ ಸಂಪರ್ಕದಲ್ಲಿ ಏನ್ ರಮ್ಯಾ ಮಾತಾಡಿದ್ರು ಅದೇ ಒಂದು ವಿಡಿಯೋನ ಇಟ್ಕೊಂಡು ಬಹುತೇಕ ಕಡೆ ಪೋಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಇನ್ನು ರಮ್ಯಾ ಇದೇ ಮೊದಲೇನಲ್ಲ, ಕಳೆದ ಹಲವು ವರ್ಷಗಳಿಂದಲೂ ಕೂಡ ಹಲವು ವಿಚಾರಗಳನ್ನ ವಿಮರ್ಶೆ ಮಾಡಿದ್ದಾರೆ. ಜೊತೆಗೆ ಹಲವು ವಿಚಾರಗಳನ್ನ ಧ್ವನಿ ಎತ್ತಿದ್ದಾರೆ. ಎಲ್ಲೆಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ ತನಗನ್ಸುತ್ತೆ ಆಗೆಲ್ಲವೂ ಕೂಡ ನಟಿ ರಮ್ಯಾ ತನ್ನ ಧ್ವನಿಯನ್ನ ಎತ್ತುವಂತಹ ಪ್ರಯತ್ನ ಮಾಡಿದ್ರು. ಇದೇ ಕಾರಣಕ್ಕೆ ನಟಿ ರಮ್ಯಾ ಮೋಹಕ ತಾರೆ ಅಂತ ಮಾತ್ರ ಅಲ್ಲ, ಅಭಿನಯ ಮಾತ್ರ ಅಲ್ಲ, ಅದರಿಂದ ಆಚೆಗೆ ಜನಕ್ಕೆ ಇಷ್ಟ ಆಗೋದಕ್ಕೆ ನೇರ ಕಾರಣ ಏನಪ್ಪಾ ಅಂತ ಅಂದ್ರೆ ಇದೇ ಒಂದು ರೀಸನ್. ಯಾವಾಗ್ಲೂ ರಮ್ಯಾ ಧ್ವನಿ ಜನರ ಪರವಾಗಿರುತ್ತೆ ಅನ್ನುವಂತಹದ್ದು ಬಹುತೇಕ ಜನ ಇಷ್ಟಪಡೋದಕ್ಕೆ ಕಾರಣ. ಇಲ್ಲೂ ಕೂಡ ನಟಿ ರಮ್ಯಾ ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಮುಕ್ತವಾಗಿ ಒಂದು ಬರ್ಕೊಂಡಿದ್ರು. ಜೊತೆಗೆ ಅಶ್ಲೀಲವಾಗಿ ಬಂದಂತಹ ಮೆಸೇಜ್ ಗಳನ್ನ, ಜೊತೆಗೆ ಯಾರ್ಯಾರು ಅಸಹ್ಯವಾಗಿ ಮಾಡಿರುವಂತಹ ಮೆಸೇಜ್ ಎಲ್ಲವನ್ನು ಕೂಡ ಪೋಸ್ಟ್ ಮಾಡಿದ್ರು. ಈ ರೀತಿಯಾದಂತಹ ಸಮಾಜದಲ್ಲಿ ನಾವಿದ್ರೆ ಅತ್ಯಾಚಾರ, ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ, ಕೊಲೆ ಇಂತಹ ಪ್ರಕರಣ ಜಾಸ್ತಿ ಆಗದೆ ಇನ್ನೇನಾಗುತ್ತೆ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಮಾಡಿದ್ರು. ಇವರಿಗೆ ನೈತಿಕತೆ ಇದೆಯಾ ಬೇರೆ ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ನಟಿ ರಮ್ಯಾ ಮಾಡಿರುವಂತದ್ದು. ಸದ್ಯ ರಮ್ಯಾ ಮಾತಾಡಿರುವಂತಹ ರೀತಿ, ರಮ್ಯಾ ನಡೆ ಬಹುತೇಕ ಜನರಿಗೆ ಇಷ್ಟ ಆಗಿರುವಂತದ್ದು. ಮಧುಸೂದನ್, ಧನ್ಯವಾದ ಪ್ರಗತಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.